ಈ ವಿಡಿಯೋದಲ್ಲಿ ನಾವೊಂದು ಪ್ರಮೇಯ ಪ್ರೂವ್ ಮಾಡ್ತಿದೀವಿ. ಒಂದು ತ್ರಿಕೋನದ ಅಂತ ಹೇಳಿದ್ರೆ ಇಲ್ಲಿರೋ ತ್ರಿಕೋನದ ಬಾಹ್ಯ ಕೋನ ಏನಿದೆಯೋ ಆ ಬಾಹ್ಯ ಕೋನ ಅನ್ನೋದು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗುತ್ತಂತೆ. ಹೌದು ತಾನೆ? ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಯಾವ ಟ್ರಯಾಂಗಲ್ ಇದೆ? ನಮ್ಮ ಹತ್ರ ಒಂದು ತ್ರಿಕೋನ ಇರೋದು ಯಾವುದು ಅಂದ್ರೆ ಎ ಬಿ ಸಿ. ಎ ಬಿ ಸಿ ಅನ್ನೋ ತ್ರಿಕೋನ ಇದೆ. ಈಗ ಬಾಹ್ಯ ಕೋನ ಬೇಕು ತಾನೆ? ನಂತರ ಯಾವ್ಯಾವ ಬಾಹು ಇದೆ ನೋಡಿ, ಎ ಬಿ ಅನ್ನೋ ಒಂದು ಬಾಹು ಇದೆ, ಎ ಸಿ ಅನ್ನೋದಿದೆ, ಬಿ ಸಿ ಅನ್ನೋದಿದೆ. ನಾ ಏನ್ ಮಾಡ್ತೀನಿ ಅಂದ್ರೆ ಈ ಬಿ ಸಿ ಅನ್ನೋ ಬಾಹುನ ಒಂಚೂರು ಎಕ್ಸ್ಟೆಂಡ್ ಮಾಡ್ಕೋತೀನಿ. ಎಕ್ಸ್ಟೆಂಡ್ ಮಾಡ್ಕೊಂಡು ಒಂದ್ ಹೆಸರು ಕೊಡ್ತೀನಿ, ಅದು ಬಂದು ಡಿ ಅಂತ. ನೋಡಿ, ಇಲ್ಲಿ ಬಿ ಸಿ ಅನ್ನೋ ಬಾಹುನ ಒಂಚೂರು ದೊಡ್ಡದ್ ಮಾಡಿ ಇಲ್ಲೊಂದ್ ಪಾಯಿಂಟ್ ಅಲ್ಲಿ ಹೆಸರು ಕೊಟ್ಟಿದ್ದೀನಿ. ಈ ತುದಿ ಬಂದು ಬಿ ಅಂತ. ಓಕೆನಾ? ಈಗ ನಮ್ಮ ಹತ್ರ ಒಂದ್ ಟ್ರಯಾಂಗಲ್ ಎ ಬಿ ಸಿ ಇದೆ, ಮತ್ತೆ ಎಕ್ಸ್ಟೆಂಡ್ ಆಗಿರೋ ಬಾಹು ಸಿ ಡಿ ಇದೆ. ಹಾಗಾದ್ರೆ ಇಲ್ಲಿ ನೋಡಿ, ಎ ಸಿ ಡಿ ಅನ್ನೋದು ಬಾಹ್ಯ ಕೋನ ತರ ಕಾಣ್ತಿಲ್ವಾ ಅಂದ್ರೆ ಹೌದು. ಇಲ್ಲಿ ನಮ್ಮ ಹತ್ರ ಒಂದ್ ಕೋನ ಇದೆ, ಅದು ಬಂದು ಎ ಸಿ ಡಿ. ಎ ಸಿ ಡಿ ಬಂದು ಈ ತ್ರಿಕೋನದ ಒಂದು ಬಾಹ್ಯ ಕೋನ. ನಾ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನ ಪ್ರೂವ್ ಮಾಡ್ಲಿಕ್ಕೋಸ್ಕರ ಈ ಸಿ ಅಲ್ಲಿ ಒಂದು ರೇಖೆ ತಗೋತೀನಿ. ಈ ಸಿ ಅಲ್ಲಿ ಒಂದು ರೇಖೆ ತಗೊಂಡಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಎ ಬಿ ಗೆ ಸಮಾನಾಂತರವಾಗಿದೆ. ಎ ಬಿ ಗೆ ಸಮಾನಾಂತರವಾಗಿರುವಂತ ಒಂದು ರೇಖೆನ ನಾನು ಸಿ ಅಲ್ಲಿ ತಗೊಂಡಿದ್ದೀನಿ. ಆ ರೇಖೆ ಹೆಸರು ಇ ಎಫ್ ಅಂತ, ಅದಕ್ಕೊಂದು ಹೆಸರು ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಸಿ ಮೂಲಕ ನಾವು ಎ ಬಿ ಗೆ ಒಂದು ಸಮಾನಾಂತರ ರೇಖೆನ ಬಿಡಿಸಿದೀವಿ. ಹೌದು ತಾನೆ? ಹಾಗಾದ್ರೆ ನಾವು ಪ್ರೂವ್ ಮಾಡ್ಬೇಕಾಗಿರೋದು ಏನ್ ನೋಡೋಣ. ಇಲ್ಲಿ ನೋಡಿ, ಸಾಧನೀಯ ಏನು ಅಂತ ಹೇಳಿದ್ರೆ ಮೆಜರ್ ಆಫ್ ಎ ಅನ್ನೋದು ಪ್ಲಸ್ ಮೆಜರ್ ಆಫ್ ಬಿ ಅನ್ನೋದು ಈಕ್ವಲ್ ಟು ಮೆಜರ್ ಆಫ್ ಆಂಗಲ್ ಎ ಸಿ ಡಿ. ಇಲ್ಲಿ ಎ ನ ಕೋನದ ಮೊತ್ತ ಪ್ಲಸ್ ಬಿ ನ ಕೋನದ ಮೊತ್ತ ಅನ್ನೋದು ಎ ಸಿ ಡಿ ಯ ಮೊತ್ತಕ್ಕೆ ಈಕ್ವಲ್ ಆಗುತ್ತೆ. ಎ ಸಿ ಡಿ ಅನ್ನೋದು ಬಾಹ್ಯ ಕೋನ, ಇದು ಬಂದು ಅಂತರಾಭಿಮುಖ ಕೋನ ಇದೆಯಲ್ಲ ಎ ಮತ್ತೆ ಬಿ, ಇದರ ಮೊತ್ತ ಅಂತ ಹೇಳಿದ್ರೆ ಇವೆರಡನ್ನ ಕೂಡ್ದಾಗ ನಮ್ಗೆ ಎ ಸಿ ಡಿ ಬರುತ್ತಂತೆ. ಹೌದು ತಾನೆ? ಹಾಗಾದ್ರೆ ನಾನೇನ್ ಮಾಡ್ತೀನಿ, ಇಲ್ಲಿರೋ ಕೋನಗಳಿಗೆ ಹೆಸರು ಕೊಡ್ತೀನಿ. ಎ ನಲ್ಲಿ ಒಂದ್ ಕೋನ ಸಿಗುತ್ತೆ, ಬಿ ನಲ್ಲಿ ಒಂದ್ ಸಿಗುತ್ತೆ. ಎ ಕೋನಕ್ಕೆ 1 ಅಂತ ಹೆಸರು ಮಾಡಿದೀನಿ, ಬಿ ನಲ್ಲಿರೋ ಕೋನಕ್ಕೆ 2. ಇಲ್ಲಿ ಎ ಸಿ ಇ ಅನ್ನೋದನ್ನ ನಾನು ಎಕ್ಸ್ ಅಂತ ತಗೊಂಡಿದ್ದೀನಿ, ಇ ಸಿ ಡಿ ನ ವೈ ಅಂತ ತಗೊಂಡಿದ್ದೀನಿ. ಹಾಗಾದ್ರೆ ಇಲ್ಲೇನ್ ಪ್ರೂವ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ ಪ್ರೂವ್ ಮಾಡ್ಬೇಕು. ಹೌದು ತಾನೆ? ಇದನ್ ಪ್ರೂವ್ ಮಾಡೋದಿಕ್ಕೆ ನಾನು ಇಲ್ಲ ಐತಲ್ವಾ, ಇದನ್ ಪ್ರೂವ್ ಮಾಡಿದ್ರೆ ಸಾಕು. ಕೋನ 1 ಪ್ಲಸ್ ಕೋನ 2 ಕೂಡಿದಾಗ ಕೋನ ಎಕ್ಸ್ ಪ್ಲಸ್ ಕೋನ ಬೈ ಅಂತ ಬಂದ್ರೆ ನಾವು ಪ್ರೂವ್ ಮಾಡ್ಬೇಕಾಗಿರೋ ಪ್ರಮೇಯ ಪ್ರೂವ್ ಆದಂತೆ ಲೆಕ್ಕ. ಓಕೆನಾ? ಈಗ ನಮ್ಮ ಹತ್ರ ಏನಿದೆ ನೋಡಿ, ಇಲ್ಲಿ ಎ ಬಿ ಅನ್ನೋದು ಇ ಎಫ್ ಗೆ ಸಮಾನಾಂತರವಾಗಿದೆ ಅಂತ ಬರ್ದಿದ್ದೀನಿ. ನೋಡಿ, ಎ ಬಿ ಅನ್ನೋ ರೇಖೆ ಇ ಎಫ್ ಅನ್ನೋ ರೇಖೆಗೆ ಸಮಾನಾಂತರವಾಗಿದೆ. ಇದ್ರಲ್ಲಿ ನೋಡಿದಾಗ ಎ ಸಿ ಅನ್ನೋದು ಛೇದಕ. ಇಲ್ಲಿ ಎ ಬಿ ಮತ್ತೆ ಇ ಎಫ್ ಗೆ ಎ ಸಿ ಅನ್ನೋದು ಛೇದಕ ಆಗಿರೋದ್ರಿಂದ ನಮಗೆ ಕೋನ 1 ಅನ್ನೋದು ಕೋನ ಎಕ್ಸ್ ಗೆ ಈಕ್ವಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪರ್ಯಾಯ ಕೋನಗಳು ಸಮವಾಗಿರುತ್ತೆ. ಇಲ್ಲಿ ನೋಡಿ, ಕೋನ 1 ಅನ್ನೋದು ಕೋನ ಎಕ್ಸ್ ಗೆ ಈಕ್ವಲ್ಲು. ಇಲ್ಲಿ ಎ ಸಿ ಛೇದಕ. ಯಾಕೆ ಅಂತ ಹೇಳಿದ್ರೆ ಪರ್ಯಾಯ ಕೋನಗಳು ಸಮಾನವಾಗಿರುತ್ತೆ ಅಂತ ನಮಗ್ ಗೊತ್ತು. ಇದೇ ರೀತಿ ಮತ್ತೆ ಎ ಬಿ ಮತ್ತೆ ಇ ಎಫ್ ಸಮಾನಾಂತರವಾಗಿದ್ಯಾ? ಇಲ್ಲಿ ನೋಡಿ, ಬಿ ಸಿ ಅನ್ನೋದು ಛೇದಕ. ಈಗ ಬಿ ಸಿ ಅನ್ನೋದು ಛೇದಕ ಆಗಿರೋದ್ರಿಂದ ಕೋನ 2 ಮತ್ತೆ ಕೋನ ವೈ ಅನ್ನೋದು ಈಕ್ವಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅನುರೂಪ ಕೋನಗಳು ಸಮಾನವಾಗಿರುತ್ತವೆ. ಕೋನ 2 ಮತ್ತೆ ಕೋನ ವೈ ಅನ್ನೋದು ಅನುರೂಪ ಕೋನ ಆಗಿರೋದ್ರಿಂದ ಇವೆರಡು ಸಮವಾಗಿರುತ್ತೆ. ಈಗ ಇವೆರಡನ್ನ ಕೂಡ್ದಾಗ ಏನಾಗುತ್ತೆ ನೋಡಿ, ಕೋನ 1 ಪ್ಲಸ್ ಕೋನ 2 ಅನ್ನೋದು ಕೋನ ಎಕ್ಸ್ ಪ್ಲಸ್ ಕೋನ ವೈ ಅಂತ ಆಗುತ್ತೆ. ಈಗ ಕೋನ 1 ಪ್ಲಸ್ 2 ಹಾಗೆ ಇಟ್ಕೊಂಡು ಈ ಕೋನ ಎಕ್ಸ್ ಕೋನ ಪ್ಲಸ್ ವೈ ಅನ್ನೋದನ್ನ ನಾನು ಎ ಸಿ ಡಿ ಅಂತ ಬರಿಬಹುದು. ನೋಡಿ, ಹೌದು ಬರಿಬಹುದು ತಾನೆ? ಇಲ್ಲಿ ನೋಡಿ, ಎ ಸಿ ಡಿ ಅಂದ್ರೆ ಕೋನ ಎಕ್ಸ್ ಪ್ಲಸ್ ಕೋನ ವೈ ಅಂತ. ಹಾಗಾದ್ರೆ ಇಲ್ಲಿ ನಾವು ಪ್ರೂವ್ ಮಾಡೋ ಪ್ರಕಾರ ಇಲ್ಲಿ ಕೋನ 1 ಪ್ಲಸ್ ಕೋನ 2 ಅನ್ನೋದು ಎ ಸಿ ಡಿಗೆ ಈಕ್ವಲ್ ಆಗಿದೆ ಅಂದ್ರೆ ನಮ್ಮ ಪ್ರಮೇಯ ಪ್ರೂವ್ ಆದಂತೆ ಲೆಕ್ಕ. ಇಲ್ಲಿ ಬಾಹ್ಯ ಕೋನ ಅನ್ನೋದು ಇದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿದೆ. ಇದು ಗೊತ್ತಾಯ್ತಲ್ಲ? ಇದೇ ರೀತಿ ಒಂದ್ ಲೆಕ್ಕ ನೋಡೋಣ. ಇಲ್ಲಿ ನೋಡಿ,
ಈ ಪ್ರಶ್ನೆಯಲ್ಲಿ ಎಸ್ ಪಿ ಆರ್ ಅನ್ನೋ ಕೋನನ 142 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಪಿ ಕ್ಯೂ ಆರ್ ಅನ್ನೋ ಕೋನನ ನಾವು ಕಂಡಿಡಿಬೇಕು. ಪಿ ಆರ್ ಕ್ಯೂ ಅನ್ನೋದನ್ನ ಕೊಟ್ಟಿದ್ದಾರೆ 68 ಡಿಗ್ರಿ. ನೋಡಿ, ಎಸ್ ಪಿ ಆರ್ ಕೊಟ್ಟಿದ್ದಾರೆ, ಪಿ ಕ್ಯೂ ಆರ್ ಕಂಡಿಡಿಬೇಕು. ಅದೇ ರೀತಿ ಪಿ ಆರ್ ಕ್ಯೂ ಕೊಟ್ಟಿದ್ದಾರೆ. ಹೌದು ತಾನೆ? ಬಾಹ್ಯ ಕೋನದ ಮೊತ್ತ ಅನ್ನೋದು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಅದನ್ನ ನಾನು ಇಲ್ಲಿ ಬರ್ಕೋತೀನಿ ನೋಡಿ. ಎಸ್ ಪಿ ಆರ್ ಅನ್ನೋದು ಇಲ್ಲಿ ಬಾಹ್ಯ ಕೋನ. ಎಸ್ ಪಿ ಆರ್ ಅನ್ನೋದು ಬಾಹ್ಯ ಕೋನ. ಇದು ಬಂದು ಇದರ ಅಂತರಾಭಿಮುಖ ಕೋನಗಳು ಪಿ ಕ್ಯೂ ಆರ್ ಮತ್ತೆ ಪಿ ಆರ್ ಕ್ಯೂ ಗೆ ಈಕ್ವಲ್ ಆಗುತ್ತೆ. ಪಿ ಕ್ಯೂ ಆರ್ ಪಿ ಆರ್ ಕ್ಯೂ ಗೆ ಈಕ್ವಲ್ ಆಗುತ್ತೆ. ಹಾಗಾದ್ರೆ ವ್ಯಾಲ್ಯೂಸ್ ಹಾಕಿ. ಎಸ್ ಪಿ ಆರ್ ಕಡೆ 142 ಡಿಗ್ರಿ, ಪಿ ಆರ್ ಕ್ಯೂ ಕಡೆ 68 ಡಿಗ್ರಿ. ಪಿ ಕ್ಯೂ ಆರ್ ನ ಹಾಗೆ ಇಟ್ಕೊಳ್ಳಿ. ನೋಡಿ, 142 ಈಕ್ವಲ್ಸ್ ಟು ಪಿ ಕ್ಯೂ ಆರ್ ಹಾಗೆ ಇಲ್ಲಿ 68. ಇಲ್ಲ ಏನ್ ಮಾಡ್ತೀನಿ, ಇದನ್ನ ಹಾಗೆ ಇಟ್ಕೋತೀನಿ, ಇದನ್ನ ಎಡಗಡೆಗೆ ಕಳಿಸ್ತೀನಿ. 142 ಮೈನಸ್ 68 ಅಂತ ಆಗುತ್ತೆ. ನೋಡಿ, ಪಿ ಕ್ಯೂ ಆರ್ ಹಾಗೆ ಇದೆ. 142 ಮೈನಸ್ 68 ಅಂತ ಆದ್ರೆ ಉತ್ತರ ಬಂದು 74 ಡಿಗ್ರಿ. ಈಗ ಗೊತ್ತಾಯ್ತಲ್ಲ ಹೇಗ್ ಕಂಡಿಡಿದ್ವಿ ಅಂತ. ಇದೇ ರೀತಿ ಬೇರೆ ಲೆಕ್ಕಗಳಿಗೂ ನಾವು ಉತ್ತರನ ಬರಿಬೇಕು.